ಯೋಚನೆ ಮಾಡಬೇಕು. ಮೋದಿಜಿಯವರು ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ರೆ ಹೊರತು ನಿಮ್ಮಲ್ಲಿರುವಂತಹ ಚಿನ್ನವನ್ನು ದೇಶಕ್ಕೋಸ್ಕರ ದಾನ ಮಾಡಿ ಅಂತ ಕೇಳಲಿಲ್ಲ, ಅಥವಾ ಹಣವನ್ನು ದೇಶಕ್ಕೋಸ್ಕರ ಕೊಡಿ ಅಂತ ಅವರು ಮನವಿ ಮಾಡಿಲ್ಲ. ಈ ಸೂಕ್ಷ್ಮವಾದ ಮತ್ತು ಸರಳವಾದ ವಿಷಯವನ್ನು ಅರ್ಥ ಮಾಡ್ಕೊಳ್ಳದೆ ಇರುವಂತಹ ವಿರೋಧ ಪಕ್ಷದವರು ಬಾಯಿ ಬಡ್ಕೊಳ್ತಾ ಇದ್ರೆ, ಒಂದು ಕಡೆ ದೇಶದ ಬಗ್ಗೆ ಅಭಿಮಾನ ಇರುವಂತಹ ರಾಷ್ಟ್ರಭಕ್ತರು, ಅದರಲ್ಲೂ ಕೂಡ ಚಿನ್ನ ಬೆಳ್ಳಿ ವರ್ತಕರು ಯಾವಾಗಲೂ ಕೂಡ ದೇಶದ ಸದೃಢತೆ ಭದ್ರತೆಯ ವಿಚಾರ ಬಂದಂಥ ಸಂದರ್ಭದಲ್ಲಿ ಒಂದು ಶ್ರೀಮಂತ ವರ್ಗ ಅಂತ ನಾವಂತೂ ಭಾವಿಸಿದ್ವಿ. ಚಿನ್ನ ಬೆಳ್ಳಿ ವರ್ತಕರು ಯಾವಾಗಲೂ ಕೂಡ ದೇಶದ ಜೊತೆನೇ ನಿಂತಿದ್ದಾರೆ. ಈ ಬಾರಿಯೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ವ್ಯಾಪಾರಿಗಳು ಮೋದಿಜಿಯವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಮಗೆ ವ್ಯಾಪಾರದಲ್ಲಿ ನಷ್ಟ ಆದರೂ ಚಿಂತೆ ಇಲ್ಲ, ದೇಶ ನಷ್ಟದಲ್ಲಿರಬಾರ್ದು, ದೇಶಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ. ನಾವು ಇನ್ನೊಂದ್ಸಲಿ ನೋಡಬೇಕಾದ್ರೆ ನಾವು ಕೆಲವೊಬ್ಬರು ಜನರು ಕೇವಲವಾಗಿ ಚಿನ್ನವನ್ನು ಕೊಂಡ್ಕೊಳ್ಬೇಡಿ ಅಂತ ಹೇಳಿರೋ ಅಂಥ ವಿಚಾರವನ್ನು ತೆಗೆದುಕೊಂಡು ಮೋದಿಜಿಯವ್ರಿಗೆ ಅವ್ರ ಬಗ್ಗೆ ಆರೋಪಗಳನ್ನು ಸುರಿಮಳೆಯನ್ನು ಮಾಡ್ತಾ ಇದ್ದಾರಲ್ಲ, ಅವರಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ನೋಡಿ, ಚಿನ್ನವನ್ನು ದೇಶಕ್ಕೋಸ್ಕರ ದಾನ ಮಾಡಿ ಅಂತ ಹೇಳಿದಂಥ ಸಂದರ್ಭಗಳನ್ನು ನಾವು ನೋಡಿದ್ದೀವಿ. ನಮ್ಮ ಇತಿಹಾಸ ಅದಕ್ಕೆ ಸಾಕ್ಷಿಯಾಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಸಂಪನ್ಮೂಲವನ್ನು ಸಂಗ್ರಹಿಸುವ ದೃಷ್ಟಿಯಿಂದ 1921ರಲ್ಲಿ, ಅದು ಬಾಲಗಂಗಾಧರ್ ತಿಲಕರ ಒಂದನೇ ವರ್ಷದ ಪುಣ್ಯತಿಥಿ ಅವತ್ತು ಇರುತ್ತೆ. ಹಾಗಾಗಿ ತಿಲಕ್ ಸ್ವರಾಜ್ಯ ನಿಧಿ ಅಂತ ಹೇಳಿ ಒಂದು ನಿಧಿಯನ್ನು ಸ್ಥಾಪನೆ ಮಾಡ್ತಾರೆ. 1 ಕೋಟಿ ಹಣವನ್ನು ಸಂಗ್ರಹಿಸುವ ಗುರಿಯನ್ನು ಇಟ್ಕೊಂಡು ದೇಶವಾಸಿಗಳಿಗೆ ಕರೆ ನೀಡ್ತಾರೆ. ಅದಕ್ಕೆ ಸ್ಪಂದಿಸಿದಂತಹ ದೇಶವಾಸಿಗಳು ಚಿನ್ನವನ್ನು ಒಳಗೊಂಡಂತೆ ಹಣವನ್ನು ಕೂಡ ಕೊಟ್ಟು ಕೋಟಿಗಿಂತನೂ ಹೆಚ್ಚು ಹಣವನ್ನು ದೇಶಕ್ಕೋಸ್ಕರ ದಾನ ಮಾಡ್ತಾರೆ. ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಸ್ತ್ರೀಧನ ಅಂತ ಹೇಳಿ ಅವ್ರ ತವ್ರ ಮನೆಯಲ್ಲಿ ಕೊಡ್ತಿದ್ದಂತಹ ಅಷ್ಟೂ ಚಿನ್ನವನ್ನು ಕೂಡ ಮಹಾತ್ಮ ಗಾಂಧೀಜಿಯವರ ಒಂದೇ ಒಂದು ಕರೆಗೆ ದೇಶದ ಮಹಿಳೆಯರು ಆ ಮಟ್ಟಿನಲ್ಲಿ ಸ್ಪಂದನೆಗಳನ್ನು ತೋರಿಸಿರ್ತಾರೆ. ಇದೊಂದೇ ಸಂದರ್ಭ ಅಲ್ಲ, ಮತ್ತೊಮ್ಮೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದು ಮಹಿಳೆಯರ ಸಭೆಯನ್ನುದ್ದೇಶಿಸಿ ಮಹಾತ್ಮ ಗಾಂಧೀಜಿಯವರು ಕರೆ ಕೊಡ್ತಾರೆ, ದಯಮಾಡಿ ದೇಶಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ಹಾಗೂ ಖಾದಿ ಹಾಗೂ ಸ್ವಾವಲಂಬನೆಗೋಸ್ಕರ ನೀವು ಚಿನ್ನವನ್ನು ದಾನ ಮಾಡಿ ಅಂತ ಹೇಳಿ. ಅದೇ ಸಭೆಯಲ್ಲಿದ್ದಂತಹ ಸ್ವಾತಂತ್ರ್ಯ ಮಹಿಳಾ ಹೋರಾಟಗಾರರಾದಂತಹ ಕಮಲಾಬಾಯಿ ಚಂದೂರವರು, ಸುಬ್ಬಮ್ಮರವರು, ಗೌರಮ್ಮರವರು ಗಾಂಧೀಜಿಯವರ ಕೈಗೆ ತಮ್ಮ ಒಡವೆಗಳನ್ನು ಇಡ್ತಾರೆ. ಇದನ್ನು ನೋಡಿದಂತಹ ಇತರ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಸಭೆಯಲ್ಲಿ ಉಪಸ್ಥಿತರಿದ್ದಂತಹ ಅಷ್ಟೂ ಜನ ಹಿಂದೆ ಮುಂದೆ ನೋಡದೆ ನಾವು ತಮ್ಮ ಕಿವಿಗಳ ಓಲೆಯನ್ನು, ಕೈ ಬಳೆಗಳನ್ನು, ಸರಗಳನ್ನು, ಉಂಗುರಗಳನ್ನು ತೆಗೆದು ಗಾಂಧೀಜಿಯವರ ಮುಂದೆ ಇಡ್ತಾರೆ. ಇದಿಷ್ಟೇನಾ ಅಂತಂದರೆ ಇಲ್ಲ. ಇನ್ನೊಂದು, ನೀವು ಕೇರಳದ ಕೌಮುದಿ ಎನ್ನುವಂತಹ ಹುಡುಗಿಯ ಕಥೆಯನ್ನು ಕೂಡ ಕೇಳಿರ್ಬೋದು. ಇದೇ ಮಹಾತ್ಮ ಗಾಂಧೀಜಿಯವರು ಕೇರಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಕರೆ ನೀಡ್ತಾರೆ, ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ತಮ್ಮ ಚಿನ್ನವನ್ನು ದಾನ ಕೊಡಿ ಅಥವಾ ಹಣವನ್ನು ಕೊಡಿ ಅಂತ ಹೇಳಿ. ಅವರಿನ್ನ ಭಾಷಣ ನಿಲ್ಲಿಸಿರಲ್ಲ, ಆಗಲೇ ಕೇರಳದ ಕೌಮುದಿ ಅನ್ನುವಂತಹ ಪುಟ್ಟ ಬಾಲಕಿ ಮಹಾತ್ಮ ಗಾಂಧೀಜಿಯವರ ಭಾಷಣಕ್ಕೆ ಪ್ರೇರಿತಳಾಗಿ ತನ್ನ ಒಡವೆಯನ್ನು ತಂದು ವೇದಿಕೆಯಲ್ಲೇ ಕೊಡ್ತಾಳೆ. ಅದನ್ನು ಕಂಡಂತಹ ನೂರಾರು ಜನ ಮಹಿಳೆಯರು ತಮ್ಮ ತಮ್ಮ ಒಡವೆಗಳನ್ನು ತಂದು ಗಾಂಧೀಜಿಯವರ ಮುಂದೆ ಇರಿಸ್ತಾರೆ. ಇದಿಷ್ಟೇ ಅಲ್ಲ, ಕ್ರಾಂತಿಕಾರಿ ಸುಭಾಷ್ ಚಂದ್ರ ಬೋಸ್ರವರು ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರನೇ ಸೇನೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಅವರು ನೀಡಿದಂತಹ ಕರೆಗೆ ಕೂಡ ಸ್ಪಂದಿಸಿದಂತಹ ಬಹಳಷ್ಟು ಮಹಿಳೆಯರು ತಮ್ಮ ಒಡವೆಗಳನ್ನು ಕರವಸ್ತ್ರಗಳಲ್ಲಿ ಗಂಟನ್ನು ಕಟ್ಟಿ ದಾನವನ್ನು ಮಾಡ್ತಾರೆ. ಇಷ್ಟೇ ಅಲ್ಲ, ಇದು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮಹಿಳೆಯರು ಅಥವಾ ದೇಶವಾಸಿಗಳು ನೀಡಿದಂತಹ ಕೊಡುಗೆ. ಸ್ವಾತಂತ್ರ್ಯೋತ್ತರ ನೋಡಬೇಕು ಅಂತಂದರೆ 1962ರಲ್ಲಿ ಭಾರತ ಹಾಗೂ ಚೀನಾದ ಮಧ್ಯೆ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾದಂತಹ ದಿವಂಗತ ಜವಾಹರ್ಲಾಲ್ ನೆಹರೂರವರು ದೇಶವಾಸಿಗಳಿಗೆ ಕರೆ ಕೊಡ್ತಾರೆ, ನೀವು ದೇಶಕ್ಕೋಸ್ಕರ ತುರ್ತು ನಿಧಿಗೆ
ಹಣವನ್ನು ಚಿನ್ನವನ್ನು ದಾನ ಮಾಡಿ ಅಂತ ಹೇಳಿ ಆಗಲೂ ಕೂಡ ಬಹಳಷ್ಟು ಹಣ ಹಾಗೂ ಚಿನ್ನದ ಹೊಳೆ ಹರಿಯುತ್ತೆ ಅಂತ ನಾವು ಇತಿಹಾಸದಲ್ಲಿ ಓದಿದ್ದೀವಿ. ಇದಿಷ್ಟೇ ಅಲ್ಲ, ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ತುರ್ತು ಸಂದರ್ಭದಲ್ಲಿ ಐಷಾರಾಮಿ ಜೀವನವನ್ನು ತ್ಯಾಗ ಮಾಡುವಂತೆ, ಇಂಧನಗಳ ಬಳಕೆಯನ್ನು ಕಡಿಮೆ ಮಾಡುವಂತೆ, ಚಿನ್ನ ಖರೀದಿಯನ್ನು ನಿಲ್ಲಿಸುವಂತೆ ಕರೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ವಿಪತ್ತು ನಿಧಿಗೆ ಸಹಾಯ ಮಾಡುವಂತೆ ಕೂಡ ಹೆಚ್ಚಿನ ಮಟ್ಟದಲ್ಲಿ ಸಹಾಯ ಮಾಡುವಂತೆ ಕೇಳಿದ್ದಾರೆ. ಈ ಎಲ್ಲ ಸಂದರ್ಭದಲ್ಲಿಯೂ ಕೂಡ ದೇಶದ ಭದ್ರತೆಗಾಗಿ, ಆರ್ಥಿಕ ಸಬಲತೆಗೋಸ್ಕರ ಎಂದೂ ಕೂಡ ನಮ್ಮ ದೇಶವಾಸಿಗಳು ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳಲಿಲ್ಲ. ಬದಲಿಗೆ ತಮ್ಮ ಚಿನ್ನವನ್ನು ದಾನವಾಗಿಯೇ ಕೊಟ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಮೋದಿಜಿಯವರು ಹೇಳಿದ್ದು 1 ವರ್ಷಗಳ ಕಾಲ ನೀವು ಚಿನ್ನ ಖರೀದಿಯನ್ನು ನಿಲ್ಲಿಸಿ ಅಂತ ಹೇಳಿ, ಅಷ್ಟಕ್ಕೆ ಈ ರೀತಿ ಬೊಬ್ಬೆ ಹೊಡ್ಕೊಳ್ಳೋದನ್ನ ಬಿಟ್ಟು ಆ ಹಣವನ್ನು ಹಾಗೆ ಕೂಡಿಟ್ಟು ಬಡ್ಡಿ ಸಮೇತ ಮುಂದಿನ ವರ್ಷ ಆಚೆ ವರ್ಷ ನಾವು ಚಿನ್ನವನ್ನು ಖರೀದಿ ಮಾಡ್ಕೊಳ್ಬೋದು. ಅದನ್ನು ಬಿಟ್ಟು ಗಲ್ಲಿಗಳಲ್ಲಿ ರಸ್ತೆಗಳಲ್ಲಿ ಅರ್ಚಾಡಿ ಪರ್ಚಾಡಿ ಮೋದಿಜಿಯವರ ವಿರುದ್ಧ ಅಲೆಯನ್ನು ಎಬ್ಬಿಸ್ತೀವಿ ಅಂತ ಹೇಳಿ ಹೋಗ್ತಾ ಇರುವಂತಹ ಕಾಂಗ್ರೆಸ್ ಹಾಗೂ ಇಂಡಿ ಕೂಟಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನಮ್ಮ ದೇಶದ ಜನ, ದೇಶದ ಪ್ರಧಾನಿಗಳು ಅಥವಾ ಸ್ವಾತಂತ್ರ್ಯ ಹೋರಾಟಗಾರರು ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಚಿನ್ನವನ್ನೇ ದಾನ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತಂದರೆ ಇರಲ್ವಾ? ಖಂಡಿತವಾಗೂ ಸ್ಪಂದಿಸ್ತಾರೆ. ಆಯಿತಾ? ನಮಗೆಲ್ಲ ಬದಲಿಯಾಗಿ ಚಿನ್ನದ ಬದಲಿಗೆ ಈಗ ಆರ್ಟಿಫಿಷಿಯಲ್ ಜ್ಯುವೆಲರಿಗಳು ಬಹಳಷ್ಟು ಬಂದ್ಬಿಟ್ಟಿದೆ. ನಾವು ಅದನ್ನು ತಗೊಳ್ತೀವಿ. ಆ ಚಿನ್ನ ಖರೀದಿ ಮಾಡಬೇಕು ಅಂತ ಇರುವಂಥ ಹಣವನ್ನು ಬೇರೆ ಬ್ಯಾಂಕ್ಗಳಲ್ಲಿ ಇಡುವಂಥದ್ದು, ಅದರಿಂದ ಬಡ್ಡಿಯನ್ನು ಕೂಡ ನಾವು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಅಪಾರವಾದ ತೂಕದ ಚಿನ್ನವನ್ನು ಖರೀದಿ ಮಾಡ್ತೀವಿ. ನಾನಷ್ಟೇ ಅಲ್ಲ, ನನ್ನನ್ನು ಒಳಗೊಂಡಂತೆ ನಮ್ಮ ದೇಶದ ಬಹುಕೋಟಿ ಜನರು ದೇಶದ ಭದ್ರತೆ, ಆರ್ಥಿಕ ಸಬಲತೆಗೋಸ್ಕರ ಎಂತಹ ತ್ಯಾಗವನ್ನು ಮಾಡಲು ಕೂಡ ನಾವೆಲ್ಲರೂ ರೆಡಿ ಇದ್ದೇವೆ. ನಮಗೆ ದೇಶ ಮುಖ್ಯ, ಚಿನ್ನ ಆನಂತರ. ನಿಮಗೂ ಕೂಡ ಸರಿ ಅನಿಸಿದ್ರೆ ನೀವು ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಈ ಬಗ್ಗೆ ನೀವು ಕೂಡ ಆಲೋಚನೆಯನ್ನು ಮಾಡಿ. ದೇಶದ ಜೊತೆ ನಾವು ಎಂದೂ ಕೂಡ ನಿಲ್ಲೋಣ. ನಮಸ್ಕಾರ.